ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲೆನ್. ವಿಜಯ್ ಹಾಗೂ ಸಂಗೀತ ಅವರ ವಿಚ್ಛೇದನಕ್ಕೆ ತ್ರಿಷಾ ಕಾರಣ ಆಗ್ತಾರ. ಸಾಕಷ್ಟು ದಿನಗಳಿಂದ ತ್ರಿಷಾ ಅವರ ಹೆಸರು ಕೇಳಿ ಬರ್ತಾ ಇದೆ. ಈ ವಿಜಯ್ ಮತ್ತೆ ಸಂಗೀತ ಅವರ ವಿಚ್ಛೇದನ ಅರ್ಜಿ ಯಾವಾಗ ಅಲ್ಲಿ ಕೋರ್ಟಲ್ಲಿ ಒಂದು ಸುದ್ದಿ ಆಗಿತ್ತು, ಆವಾಗದಿಂದ ತ್ರಿಷಾ ಅವರ ಹೆಸರು ಕೇಳಿ ಬರ್ತಾ ಇದೆ. ಇದಕ್ಕಿಂತ ಮುಂಚಿತವಾಗಿಯೂ ಅಷ್ಟೇ ಅವರೊಂದು ಕೆಲವೊಂದು ಸಿನಿಮಾಗಳಲ್ಲಿ ಆಗಿರ್ಬೋದು, ಅವರ ಸಂಗೀತ ಅವರು ಕಾಣಿಸ್ಕೊಳ್ಳದೆ ಇದ್ದಾಗ ಅಥವಾ ತ್ರಿಷಾ ಅವರು ನಟಿಸುವ ಹಾಗೆ ತ್ರಿಷಾ ಮತ್ತೆ ವಿಜಯ್ ಅವರು ಒಟ್ಟೊಟ್ಟಿಗೆ ನಟಿಸಿರುವಂತಹ ಸಿನಿಮಾದ ಪ್ರಮೋಷನ್ ಹೊತ್ತಿನಲ್ಲೂ ಸಂಗೀತ ಅವರು ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಅಲ್ಲಿ ಕೆಲವೊಂದು ಚರ್ಚೆಗಳಾಗಿತ್ತು. ಅಂದ್ರೆ ಅವ್ರೇನಾದ್ರೂ ಡಿವೋರ್ಸ್ ಆಗ್ತಾ ಇದಾರೆ ಅಥವಾ ತ್ರಿಷಾ ಅವ್ರ ಜೊತೆ ವಿಜಯ್ ಅವರು ಮದ್ವೆ ಆಗ್ತಿದ್ದಾರೆ, ಈ ತರ ಸಾಕಷ್ಟು ಊಹಾಪೋಹಗಳು ಕೂಡ ನಡೀತಾ ಇತ್ತು. ಇನ್ನು ಈ ವಿಚಾರವಾಗಿ ಅವರ ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಅಂದ್ರೆ ವಿಜಯ್ ಅವರ ಪತ್ನಿ ಸಂಗೀತ ಅವರು ಈ ವಿಚಾರವಾಗಿ ಅಂದ್ರೆ ಡಿವೋರ್ಸ್ ಬೇಕು ಅನ್ನೋ ವಿಚಾರವಾಗಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. 27 ವರ್ಷದ ಸಂಬಂಧವನ್ನ ಇಲ್ಲಿ ಕೊನೆಗೊಳಿಸಿದ್ದಾರೆ ಅಂತ ಹೇಳ್ಬೋದು. ಅವ್ರಿಗೆ 2 ಮಕ್ಕಳು ಕೂಡ ಇದ್ದಾರೆ. ಹಾಗಾಗಿ ಸಡನ್ ಆಗಿ ಈ ನಿರ್ಧಾರಕ್ಕೆ ಬರೋಕೆ ಕಾರಣ ಏನು ಅನ್ನೋದನ್ನ ಅವರು ಕೂಡ ಇನ್ನೂ ಅದ್ರಲ್ಲಿ ತಿಳಿಸಿಲ್ಲ. ಹಾಗಾಗಿ ಅವರು ಸಲ್ಲಿಸಿರುವಂತ ನೋಟಿಸ್ ಅಲ್ಲೂ ಕೂಡ ಅಷ್ಟೇ ಅಂದ್ರೆ ಒಂದು ಕಾರಣ ಇರಲಿಲ್ಲ, ಅಂದ್ರೆ ಯಾರು ಎತ್ತ ಏನು ಅನ್ನೋದೊಂದು ಕಾರಣ ಇರಲಿಲ್ಲ. ಬಟ್ ಅವರಿಗೆ ಅಕ್ರಮ ಸಂಬಂಧ ಇದೆ, ಅಂದ್ರೆ ಬೇರೆ ನಟಿಯರ ಜೊತೆ ಒಂದು ಸಂಬಂಧ ಇದೆ ಅಂತ ಮಾತ್ರ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಹೊರತು ಅದು ಯಾರು ಅಥವಾ ಏನು ಅಂತ ಇನ್ನೂ ಕೂಡ ಅದನ್ನ ರಿವೀಲ್ ಮಾಡಿಲ್ಲ. ಹಾಗಾಗಿ ಸಂಗೀತ ಮತ್ತೆ ವಿಜಯ್ ಅವರು ಕೂಡ ಲವ್ ಮ್ಯಾರೇಜ್ ಆಗಿರುವಂತದ್ದು. ಅವರ ಮದುವೆ ದಿನ ಅಂದ್ರೆ 1999ರಲ್ಲಿ ಅವರು ಮದುವೆ ಆಗಿರುವಂತದ್ದು. ವಿಜಯ್ ಅವರು ಒಂದು ಸಿನಿಮಾವನ್ನ ನಟಿಸ್ತಾರೆ. ಆ ಸಿನಿಮಾ ಪ್ರಮೋಷನ್ಗಾಗಿ ಅವರು ಲಂಡನ್ಗೆ ಅಂತ ಹೋಗಿರ್ತಾರೆ. ಅಲ್ಲಿ ಅವರನ್ನ ಮೀಟ್ ಮಾಡೋಕ್ಕೋಸ್ಕರ ಸಂಗೀತ ಅವರು ಹೋಗಿರ್ತಾರೆ. ಅಲ್ಲಿ ಮಾತಿಗೆ ಮಾತು ಬೆಳೆದು ಸ್ನೇಹ ಬೆಳೆದು ಅಲ್ಲಿ ಪ್ರೀತಿಯಾಗಿ ಮತ್ತೆ ಅವರ ಮನೆಯವ್ರ ಜೊತೆ ಮಾತಾಡಿ ವಿಜಯ್ ಅವರು ಕ್ರಿಶ್ಚಿಯನ್ ಆಗಿರ್ತಾರೆ, ಇವರು ಸಂಗೀತ ಅವರು ಹಿಂದೂ ಆಗಿರ್ತಾರೆ. ಅಲ್ಲಿ ಇಡೀ ಒಂದು 2 ಕುಟುಂಬದವರು ಒಂದಾಗಿ ಮದುವೆ ಪ್ರಸ್ತಾಪವನ್ನ ಮಾಡ್ತಾರೆ. ಹೀಗೆ ಮದುವೆ ಪ್ರಸ್ತಾಪವನ್ನ ಮಾಡಿದಾಗ ಅವರ ನಡುವೆ ಇದ್ದಂತಹ ಒಂದು ಆ ಲವ್ ಮ್ಯಾರೇಜ್ ಆಗಿರ್ಬೋದು, ಅದು ಸಾಕಷ್ಟು ಜನಗಳಿಗೆ ಒಂದು ಮಾದರಿ ಕೂಡ ಆಗಿತ್ತು ಆ ಒಂದು ಸನ್ನಿವೇಶದಲ್ಲಿ. ಹಾಗಾಗಿ ಆ ತರ ಒಂದು ಮದುವೆ ಆದಾಗ ಈಗ ಇಂಟರ್ ಕಾಸ್ಟ್ ಮದುವೆ ಆಗೋದು ಸೆಲೆಬ್ರಿಟಿಗಳಲ್ಲಿ ಕಾಮನ್ ಆಗಿದೆ. ಬಟ್ ಆವಾಗಿನ ಕಾಲದಲ್ಲಿ ಅವ್ರ ಮದುವೆ ಆಗಿದ್ದು ಅದು ಸಾಕಷ್ಟು ಜನಗಳಿಗೆ ಮಾದರಿ ಆಗಿತ್ತು. ಇನ್ನು ಇವರ ಮದುವೆ ವಿಚಾರಕ್ಕೆ ಅಂತ ಬಂದಾಗ್ಲೂ ಅಷ್ಟೇ ಸಾಕಷ್ಟು ಅಭಿಮಾನಿಗಳಾಗಿರ್ಬೋದು ಅಥವಾ ಸಾಕಷ್ಟು ಒಂದು ಇಡೀ ಚಿತ್ರ ಬಳಗವೇ ಕೂಡ ಬಂದಿತ್ತು. ಆದ್ರೂ ಕೂಡ ಇಂಥ ಸಂದರ್ಭದಲ್ಲಿ ಇಷ್ಟು ದಿನ ಎಲ್ದಿದ್ದು ಸಡನ್ ಆಗಿ ಯಾಕೆ ಈ ಒಂದು ಮದುವೆಯನ್ನ ಮುರಿದು ಬೀಳುವಂತಹ ಒಂದು ಪರಿಸ್ಥಿತಿಗೆ ಯಾಕೆ ಬಂದಿದ್ದಾರೆ ಅನ್ನೋದು ಸಾಕಷ್ಟು ಅವರ ಅಭಿಮಾನಿಗಳಿಗೆ ಒಂಥರ ಗೊಂದಲ ಅಂತಾನೆ ಹೇಳ್ಬೋದು. ಇದರಲ್ಲಿ ಎಷ್ಟೋ ಜನಕ್ಕೆ ಕೂಡ ನಿರಾಸೆ ಕೂಡ ಆಗಿದೆ. ಅಭಿಮಾನಿಯಾಗಿ ಬಂದಿದ್ರು, ಅಂದ್ರೆ ಸಂಗೀತ ಅವರು ವಿಜಯ್ ಅವರ ಸಿನಿಮಾಕ್ಕೆ ಅಭಿಮಾನಿಯಾಗಿ ಅವರನ್ನ ಮೀಟ್ ಮಾಡೋಕ್ಕೋಸ್ಕರ ಅಲ್ಲಿಗೆ ಹೋಗಿದ್ರು. ಹಾಗಾಗಿ ಅಭಿಮಾನಿಯಾಗಿ ಬಂದು ಮದುವೆ ಆಗಿ ನೆಕ್ಸ್ಟ್ ಈ ತರ ಒಂದು ಡಿಸಿಷನ್ ಅನ್ನೇ ಯಾಕೆ ತಗೊಂಡ್ರು, ಅದರಲ್ಲಿ ಹೆಚ್ಚಾಗಿ ತ್ರಿಷಾ ಅವರ ಹೆಸರು ಇಲ್ಲಿ ಚರ್ಚೆ ಆಗ್ತಿದೆ. ಸುಮ್ನೆ ತ್ರಿಷಾ ಅವ್ರ ಮೇಲೆ ಇಲ್ಲಿ ಗೂಬೆ ಕೂರಿಸ್ತಿದ್ದಾರೆ. ಹಾಗಾದ್ರೆ ತ್ರಿಷಾ ಅವ್ರಿಗೆ ಏನು ಗೊತ್ತಿಲ್ಲದೆ ಇರೋ ರೀತಿ ಇದ್ರೂ ಕೂಡ ಈ ಒಂದು ವಿಚಾರದಲ್ಲಿ ತ್ರಿಷಾ ಅವ್ರನ್ನ ಮಧ್ಯಕ್ಕೆ ಎಳಿತಿರೋದು ಯಾಕೆ ಅನ್ನೋದು ಸಾಕಷ್ಟು ಅವರ ಅಭಿಮಾನಿಗಳೇ ಅಂದ್ರೆ ತ್ರಿಷಾ ಅವರ ಅಭಿಮಾನಿಗಳ ಪ್ರಶ್ನೆ ಆಗಿದೆ. ಹಾಗಾಗಿ ವಿಜಯ್ ಮತ್ತೆ ತ್ರಿಷಾ ಅವರ ನಡು ಏನು ಇಲ್ದಿದ್ರು ಕೂಡ ಅದನ್ನ ಹುಟ್ಟು ಹಾಕುವಂತ ಕೆಲಸವನ್ನ ಕೆಲವೊಬ್ರು ಮಾಡ್ತಿದ್ದಾರೆ ಅನ್ನೋದು ಕೂಡ ಕೆಲವೊಬ್ಬರ ವಾದ ಆಗುತ್ತೆ. ಹಾಗಾಗಿ ಈ ಆರೋಪ ಅಂದ್ರೆ ಈಗ ಮಾಡಿರೋ ಆರೋಪದ ಪ್ರಕಾರ ಅಂದ್ರೆ ವಿಜಯ್ ಅವರ ಪತ್ನಿ ಮಾಡಿರುವಂತ ಆರೋಪದ ಪ್ರಕಾರ ನೋಡಿದ್ರೆ ಅವ್ರಿಗೆ ಬೇರೆ ನಟಿ ಜೊತೆ ಸಂಬಂಧ ಇದೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಅದು ತ್ರಿಷಾ ಅವರೇ ಅಂತ ಅವ್ರು ಎಲ್ಲೂ ಕೂಡ ಹೇಳಿಲ್ಲ. ಆದ್ರೂ ಕೂಡ ತ್ರಿಷಾ ಅವ್ರನ್ನ ಇಲ್ಲಿ ಮಧ್ಯೆ ಎಳುವಂತ ಒಂದು ಸಂಗತಿ ಆಗ್ತಾ ಇದೆ. ಹಾಗಾಗಿ ತ್ರಿಷಾ ಅವರ ನಡುವೆ ಹಾಗಾದ್ರೆ ವಿಜಯ್ ಮತ್ತೆ ತ್ರಿಷಾ ಅವರ ನಡುವೆ ಏನಾದ್ರು ಇದೆಯಾ, ಅವ್ರ ನಿಜವಾಗ್ಲೂ ಆ ಒಂದು ಸಂಬಂಧವನ್ನ ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಇನ್ನು ಈ ವಿಚಾರಕ್ಕಂತ ಬಂದಾಗ ವಿಜಯ್ ಅವರ ಪತ್ನಿ ಹೇಳ್ತಾರೆ, ವಿಜಯ್ ಅವ್ರ ಏನಾದ್ರು ಕಿರಿಕ್ ಮಾಡಿದ್ರೆ ನಾನಿದ್ದನ್ನ ಅಂದ್ರೆ ನಟಿ ಹೆಸರನ್ನ ಪ್ರಸ್ತಾಪಿಸ್ತೀನಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ಹಾಗಾಗಿ ವಿಜಯ್ ಅವರಿಂದ ಕಿರುಕುಳಕ್ಕೆ ಸಿಗ್ತಾ ಇದೆಯಾ ಸಂಗೀತ ಅವರಿಗೆ. ಈ ಹಿಂದೆನೂ ಕೂಡ ಕೆಲವೊಂದು ವಿಚಾರದಲ್ಲಿ ಡಿಸೆಂಬರ್ ಅಲ್ಲೇ ಇದು ಅರ್ಜಿಯನ್ನು ಸಲ್ಲಿಸುವಂತ ಮಾತುಕತೆಗಳಾಗಿತ್ತು ಡಿವೋರ್ಸ್ಗೆ. ಹಾಗಾಗಿ ವಿಜಯ್ ಅವರು ಕೂಡ ಸಪರೇಟ್ ಆಗಿ ವಾಸಿಸ್ತಿದ್ರು, ಸಂಗೀತ ಅವರು ಕೂಡ ಸಪರೇಟ್ ಆಗಿದ್ರು. ನಂಗೆ ಟೈಮ್ ಕೊಡ್ತಿಲ್ಲ ಅನ್ನೋ ಕೆಲವೊಂದು ಮಾತುಗಳನ್ನ ಇಲ್ಲಿ ಅರ್ಜಿಯಲ್ಲಿ ಕೂಡ ಹೇಳಿದಾರಂತೆ. ಹಾಗಾಗಿ ಈ ಅರ್ಜಿಯಲ್ಲಿ ಆದ್ಮೇಲೆ ಏನಾದ್ರು ವಿಜಯ್ ಅವರಿಂದ ನಂಗೆ ಕಿರಿಕಾದ್ರೆ ಅಥವಾ ವಿಜಯ್ ಅವರಿಂದ ನಂಗೆ ಏನಾದ್ರು ಬೇಡದ ಮಾತುಗಳು ಬಂದಾಗ ನಾನು ನಟಿಯ ಹೆಸರನ್ನ ಪ್ರಸ್ತಾಪಿಸ್ತೀನಿ ಅಂತ ಹೇಳಿದಾರಂತೆ. ಹಾಗಾಗಿ ಇನ್ನು ಯಾರು ಆ ನಟಿ ಆಗಿರ್ಬೋದು ಅಥವಾ ಯಾರು ಅನ್ನೋದು ಕೂಡ ಇನ್ನು ಖಾತ್ರಿ ಆಗಿಲ್ಲ. ಬಟ್ ನೋಟಿಸ್ ಅಲ್ಲಿ ಇರುವ ಕಾರಣ ಒಂದು ಅಕ್ರಮ ಸಂಬಂಧ ಇದೆ, ವಿಜಯ್ ಅವರಿಗೆ ಅಕ್ರಮ ಸಂಬಂಧ ಇದೆ ಅನ್ನೋ ಮಾತುಗಳು ಕೂಡ ಬರ್ತಾ ಇದೆ. ಹಾಗಾಗಿ ಈ ಒಂದು ವಿಚಾರವಾಗಿ ಇಲ್ಲಿ ಯಾವ ರೀತಿ ಅಂದ್ರೆ ತ್ರಿಷಾ ಅವರ ತಪ್ಪಿದ್ಯಾ ಅಥವಾ ತ್ರಿಷಾ ಅವರು ನಿಜವಾಗ್ಲೂ ವಿಜಯ್ ಅವ್ರ ಜೊತೆ ಅಕ್ರಮ ಸಂಬಂಧದಲ್ಲಿದ್ದಾರೆ. ಈ ಹಿಂದೆ ವಿಜಯ್ ಅವ್ರಿಗೂ ಸಾಕಷ್ಟು ಒಂದು ಅಡೆತಡೆಗಳು ಬಂದಿತ್ತು. ಅವರ ಸಿನಿಮಾ ಅಂದ್ರೆ ಜನನಾಯಕನ್ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಈಗ ರಿಲೀಸ್ ಆಗೋಕ್ಕೂ ಅದು ಸೆನ್ಸಾರ್ ಮಂಡಳಿಯಿಂದ ಏನೂ ಒಂದು ನೋಟಿಸ್ ಕೂಡ ಬರ್ತಾ ಇಲ್ಲ. ಹಾಗಾಗಿ ಅವರು ರಾಜಕೀಯಕ್ಕೆ ಇಳಿದ ನಂತರ ಈ ತರ ಒಂದು ಕೆಲವೊಂದು ಅಡೆತಡೆಗಳು ಬರ್ತಾ ಇದೆ. ಅವ್ರು ರಾಜಕೀಯಕ್ಕೆ ಬಂದಾಗ್ಲೂ ಅಷ್ಟೇ ಆ ಒಂದು ಕಾಲ್ ತುಳಿತಗಳಾಗಿರ್ಬೋದು ಸಾಕಷ್ಟು ವಿಚಾರಗಳನ್ನು ನಾವು ನೋಡ್ತಲೇ ಬಂದಿದ್ದೀವಿ. ಅವ್ರು ರಾಜಕೀಯಕ್ಕೆ ಇಳಿದ ನಂತರ ಈ ತರ ಒಂದು ಘಟನೆಗಳು ನಡೀತಾ ಇದೆ. ಹಾಗಾಗಿ ವಿಜಯ್ ಅವರಿಗೆ ಮತ್ತೆ ರಾಜಕೀಯಕ್ಕೆ ಬರಲ್ಲ ಅನ್ನೋ ಮಾತುಗಳು ಕೂಡ ಇಲ್ಲಿ ಹರಿದಾಡ್ತಾ ಇದೆ. ಹಾಗಾಗಿ
ಸಿನಿಮಾದತ್ತ ಫೋಕಸ್ ಮಾಡಿದ್ರೆ ವಿಜಯ್ ಅವರ ಸಂಸಾರ ಆಗಿರ್ಬೋದು ಅಥವಾ ವಿಜಯ್ ಅವರ ಒಂದು ಜರ್ನಿ ಆಗಿರ್ಬೋದು ಇನ್ನೂ ಕೂಡ ಸುಂದರವಾಗಿತ್ತು. ಆದರೆ ಈ ರಾಜಕೀಯಕ್ಕೆ ಬಂದ ನಂತರ ಎಷ್ಟೋ ಅಡೆತಡೆಗಳು ಬಂತು, ಎಷ್ಟೋ ಒಂದು ಯಾರೋ ಒಬ್ಬರಿಂದ ಬೆದರಿಕೆ ಕರೆಗಳಾಗಿರ್ಬೋದು ಅಥವಾ ಅವರೇ ಒಂದು ಪಕ್ಷವನ್ನು ಕಟ್ಕೊಂಡು ಅಲ್ಲಿ ಮಾಡಿರುವಂಥ ಪ್ರಚಾರಗಳಾಗಿರ್ಬೋದು, ಆಮೇಲೆ ಅಲ್ಲಿ ನಡೆದಿರುವಂಥ ಕೆಲವೊಂದು ಇನ್ಸಿಡೆಂಟ್ಗಳಾಗಿರ್ಬೋದು, ಈ ಎಲ್ಲವನ್ನ ಲೆಕ್ಕ ಹಾಕಿದಾಗ ವಿಜಯ್ ಅವರಿಗೆ ರಾಜಕೀಯದಿಂದ ಸ್ವಲ್ಪ ದೂರ ಇದ್ದಿದ್ರೆ ಒಳ್ಳೇದಿತ್ತು ಅನ್ನೋದು ಅವರ ಕೆಲವು ಅಭಿಮಾನಿಗಳ ಮಾತಾಗಿತ್ತೆ. ಸೊ ಇವಾಗ ನಡುವೆ ಅವರ ತ್ರಿಷಾ ಅವರ ವಿಚಾರ ಯಾಕೆ ಬರ್ತಾ ಇದೆ, ಅದರಲ್ಲೂ ಈಗ ತ್ರಿಷಾ ಮತ್ತೆ ವಿಜಯ್ ಅವರ ನಡುವಿನ ಫೋಟೋಗಳಾಗಿರ್ಬೋದು ಅಥವಾ ಹಳೆ ಕಾಲದ ಫೋಟೋಗಳಾಗಿರ್ಬೋದು ಎಲ್ಲ ಈಗ ವೈರಲ್ ಆಗ್ತಾ ಇದೆ. ಹಾಗಾಗಿ ಇದನ್ನ ಮಾಡ್ತಿರೋರು ಯಾರು, ಹಾಗಾಗಿ ಇವರಿಬ್ಬರ ನಡುವೆ ಯಾರಾದ್ರೂ ಮತ್ತೆ ಬೇಕಂತಾನೆ ಒಂದು ಸಂಬಂಧವನ್ನ ಕ್ರಿಯೇಟ್ ಮಾಡ್ತಿದಾರ ಅಥವಾ ನಿಜವಾಗ್ಲೂ ಇವರ ಸಂಬಂಧವನ್ನ ಇಟ್ಕೊಂಡಿದ್ದಾರೆ ಅಥವಾ ಇವರ ಪತ್ನಿ ಯಾಕೆ ಈ ತರ ಹೇಳಿದ್ದಾರೆ, ಇನ್ನು ಈ ಆರೋಪ ಅಥವಾ ಈ ವಿಚಾರಣೆ ಎಲ್ಲಿ ತನಕ ನಡೆಯಬಹುದು ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ.